ಶಾಸನಾಧಾರಗಳು. ಚಂದ್ರವಳ್ಳಿ ಶಾಸನ ಪ್ರಾಕೃತ ಭಾಷೆಯಲ್ಲಿದೆ. ಮಯೂರ ವರ್ಮನು ಇದನ್ನು ಕೆತ್ತಿಸಿದ್ದು ಇದು ಮಯೂರ ವರ್ಮನ ಬಗೆಗೆ ಹೇಳುವ ಒಂದು ಶಿಲಾಶಾಸನವಾಗಿದೆ. ಕದಂಬಾಣಂ ಮಯೂರವರ್ಮಣ ತಾಟಕಂ ದೃಢಂ ಕೃತಂ ಅಭಿರೂಪಂ ರಚಯಿತ್ವಾ ವಾನವಾಸಕಂ ಸ್ಥಾಪಯಿತ್ವಾ ಕುಪಣಚಮೋ. ಅಂದರೆ ಕದಂಬರ ಮಯೂರ ವರ್ಮನಿಂದ ಈ ಕೆರೆಯು ಬಲಪಡಿಸಲ್ಪಟ್ಟಿತ್ತು. ಇದಕ್ಕೆ ಸುಂದರ ರೂಪವನ್ನು ರಚಿಸಿ ಕಾಡಿನ ವಾಸದ ನೆಲೆಯನ್ನು ಸ್ಥಾಪಿಸಿದ ಕುಪಣಚಮನು ಕ್ರಿಸ್ತಶಕ 4ನೇ ಶತಮಾನದ ಆರಂಭದ ಕನ್ನಡ ನಾಡಿನಲ್ಲಿ ಬೇರೆಲ್ಲೂ ನಡೆಯದ ಘಟನೆಯೊಂದು ಚಿತ್ರದುರ್ಗದ ಚಂದ್ರವಳ್ಳಿ ಪ್ರದೇಶದಲ್ಲಿ ನಡೆಯಿತು. ಕನ್ನಡಿಗರಿಗೆ ಕನ್ನಡದೇ ಆದ ಸಾಮ್ರಾಜ್ಯವೊಂದು ಉದಯವಾಯಿತು. ತಮಿಳುನಾಡಿನ ಪಲ್ಲವರನ್ನು ಸೋಲಿಸಿ ಈ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಕದಂಬರು, ಕದಂಬ ವಂಶದ ಮಯೂರವರ್ಮ. ಸೂಳಲ್ ಅಂದರೆ ಚಂದ್ರವಳ್ಳಿ ಪ್ರದೇಶವನ್ನು ಕೇಂದ್ರ ಮಾಡಿಕೊಂಡು ಕನ್ನಡಿಗರ ಸಾಮ್ರಾಜ್ಯವೊಂದು ಅಸ್ತಿತ್ವಕ್ಕೆ ಬಂದಿತ್ತು. ಇದರ ಸ್ಥಾಪನೆಗೆ ಮಯೂರವರ್ಮನಿಗೆ ನೆರವಾಗಿ ನಿಂತವರು ಚಿತ್ರದುರ್ಗದ ಚಂದ್ರವಳ್ಳಿಯ ಜನತೆ ಎಂಬುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ಕನ್ನಡ ನಾಡಿನ ಜನರ ಭಾಷೆ ಮತ್ತು ಸಂಸ್ಕೃತಿಗೆ ಇದು ನಾಂದಿಯಾಯಿತು. ಬಹುಪಾಲು ಜನರಿಗೆ ತಿಳಿಯದ ಈ ಮಹತ್ವದ ಇತಿಹಾಸವನ್ನು ನಾವು ಇಲ್ಲಿ ಈಗ ತಿಳಿಯೋಣ ಬನ್ನಿ. ತಾಳಗೊಂದ ಶಾಸನ ಕಾಕುತ್ಸ ವರ್ಮನಿಂದ ಕೆತ್ತಿಸಲ್ಪಟ್ಟಿದೆ. ಇದರಲ್ಲಿ ಕದಂಬರನ್ನು ಹಾರತಿ ಪುತ್ರರು ಎಂದು ಕರೆಯಲಾಗಿದೆ. ಕದಂಬರ ಮನೆಯ ಮುಂದೆ ಕದಂಬ ವೃಕ್ಷ ಇದ್ದುದರಿಂದ ಕದಂಬರಾದರು ಎಂದು ಹೇಳಿದೆ. ಮಯೂರ ಶರ್ಮನು ಮಯೂರ ವರ್ಮನಾಗಿ ಪರಿವರ್ತನೆಗೊಂಡಿದ್ದನ್ನು ಇದರಲ್ಲಿ ಹೇಳಿದೆ. ಅದರ ಜೊತೆಗೆ ಕದಂಬರ ರಾಜ್ಯದ ಸ್ಥಾಪನೆಯ ಬಗೆಗೂ ಇದು ಹೇಳುತ್ತದೆ. ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ತಾಳುಗುಂದದ ಪ್ರಣವಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ಪುರಾತತ್ವ ಇಲಾಖೆ 2013ರಿಂದ 14ರಲ್ಲಿ ನಡೆಸಿದ ಉತ್ಖನದಲ್ಲಿ ಹಲ್ಮಿಡಿಗಿಂತಲೂ ಹಿಂದಿನ ಕನ್ನಡದ ಶಾಸನ ಪತ್ತೆಯಾಗಿತ್ತು. ತಾಳುಗುಂದ ಶಾಸನ ಕನ್ನಡದ ಅತ್ಯಂತ ಪ್ರಾಚೀನ ಶಾಸನ ಎಂದು ಭಾರತೀಯ ಪುರಾತತ್ವ ಇಲಾಖೆ ಅಧಿಕೃತವಾಗಿ ಪ್ರಕಟಿಸಿದೆ. ಹಾಸನ ಜಿಲ್ಲೆಯ ಹಲ್ಮಿಡಿ ಶಾಸನವೇ ಇದುವರೆಗೆ ಕನ್ನಡದ ಪ್ರಾಚೀನ ಶಾಸನ ಎಂದು ಇತಿಹಾಸದಲ್ಲಿ ದಾಖಲಾಗಿತ್ತು. ಹಲವು ವರ್ಷಗಳ ಹಿಂದೆ ತಾಳುಗುಂದದಲ್ಲಿ ಪತ್ತೆಯಾಗಿದ್ದ ಕ್ರಿಸ್ತಶಕ 450ರ ಶಾಂತಿವರ್ಮನ ಕಾಲದ ಇನ್ನೊಂದು ಸ್ತಂಭ ಶಾಸನಕ್ಕಿಂತಲೂ ಈ ಶಾಸನ ಹಳೆಯದು ಎಂದು ಖಚಿತವಾಗಿದೆ. ಪತ್ತೆಯಾದ ಶಾಸನದ ಕಾಲ ಕುರಿತು ಸಾಕಷ್ಟು ಚರ್ಚೆ ನಡೆದಿದ್ದವು. ತಾಳಗುಂದದಲ್ಲಿ ದೊರೆತ ಶಾಸನದ ಕಾಲ ಕ್ರಿಸ್ತಶಕ 370ರಿಂದ 450ರ ಮಧ್ಯದ ಅವಧಿಯಲ್ಲಿ ಎಂದು ಕೇಂದ್ರ ಪುರಾತತ್ವ ಇಲಾಖೆ ದೃಢಪಡಿಸಿದೆ. ಗುಡ್ನಾಪುರ ಶಾಸನ ಇದರಲ್ಲಿ ಮಯೂರ ವರ್ಮನ ತಂದೆ ಬಂಧುಸೇನ ತಾತ ವೀರಶರ್ಮ ಎಂಬುದನ್ನು ಉಲ್ಲೇಖವನ್ನು ಇದು ಒಳಗೊಂಡಿದೆ. ಅಲಸಿ ಶಾಸನ ಕಾಕುತ್ಸ ವರ್ಮನಿಂದ ಕೆತ್ತಿಸಲ್ಪಟ್ಟಿದೆ. ಹಲ್ಮಿಡಿ
ಶಾಸನ ಇದು ಸಂಸ್ಕೃತದಲ್ಲಿ ರಚನೆಯಾದರೂ ಕನ್ನಡದ 20 ಪದಗಳನ್ನು ಇದು ಹೊಂದಿದೆ. ಈ ಶಿಲಾಶಾಸನವನ್ನು ಕಾಕುತ್ಸ ವರ್ಮ ಕೆತ್ತಿಸಿದ್ದಾನೆ. ಇದು ಕನ್ನಡದ ಮೊದಲ ಶಾಸನವೂ ಕೂಡ ಆಗಿದೆ. ಹಲ್ಮಿಡಿ ಶಾಸನವು ಕನ್ನಡ ಭಾಷೆಯಲ್ಲಿ ಸಿಕ್ಕಿರುವ ಅತ್ಯಂತ ಹಳೆಯ ಶಾಸನ. ಇದರ ಕಾಲವು ಕ್ರಿಸ್ತಶಕ 450. ಇದು ಪ್ರಕಟವಾಗಿದ್ದು 1936ರಲ್ಲಿ. ಪ್ರಸಿದ್ಧ ಇತಿಹಾಸ ತಜ್ಞರಾದ ಎಂ.ಎಚ್. ಕೃಷ್ಣ ಅವರು ಈ ಶಾಸನದ ಪಠ್ಯ ಮತ್ತು ವಿವರವಾದ ವಿಶ್ಲೇಷಣೆಯನ್ನು ಪ್ರಕಟಿಸಿದರು. ಈ ಶಾಸನವು ಹಾಸನ ಜಿಲ್ಲೆಯ ಬೇಲೂರಿನ ಸಮೀಪದಲ್ಲಿರುವ ಹಲ್ಮಿಡಿ ಎಂಬ ಹಳ್ಳಿಯಲ್ಲಿ ಸಿಕ್ಕಿತು. ಕದಂಬರ ಕಾಲದಲ್ಲಿ ಧರ್ಮ, ಶಿಕ್ಷಣ, ಸಾಹಿತ್ಯ ಬೆಳೆದಂತೆ ವಾಸ್ತುಶಿಲ್ಪವೂ ಬೆಳೆದಿದೆ. ಅದರಲ್ಲಿ ಕೆಲವೊಂದು ದೇವಾಲಯ ಅಥವಾ ಸ್ಮಾರಕಗಳನ್ನು ನಾವು ಗುರುತಿಸಬಹುದು. ಅವುಗಳಲ್ಲಿ ಪ್ರಣವೇಶ್ವರ ದೇವಾಲಯ, ಹಲಸಿಯ ಕಲ್ಲೇಶ್ವರ ದೇವಾಲಯ, ಜೈನ ಬಸದಿಗಳು. ಸ್ನೇಹಿತರೆ, ಇದುವರೆಗೆ ಕನ್ನಡವನ್ನು ರಾಜ್ಯ ಭಾಷೆ ಮಾಡಿಕೊಂಡು ರಾಜ್ಯಭಾರ ಮಾಡಿದ ಕನ್ನಡ ನಾಡಿನ ಮೊದಲ